ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಆವರಣದಲ್ಲಿ 2018-20 ಸಾಲಿನ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇವತ್ತು ನಡೆಯಿತು. ಅಂಬರೀಷ್ ವ್ಯಕ್ತಿತ್ವದ ವರ್ಣರಂಜಿತ ಕುರಿತ ಸಾಹಿತ್ಯ ಪುಸ್ತಕ ರಚನೆ ಮಾಡಿದ ಪಬ್ಲಿಕ್ ಟಿವಿಯ ಸಿನಿಮಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶರಣು ಹುಲ್ಲೂರು ಸೇರಿದಂತೆ ಪುರಸ್ಕೃತರಿಗೆ ಸಿಎಂ ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನಿಸಿದರು. ಬಳಿಕ ಮಾತನಾಡಿ, ಈಗ ಸಿನಿಮಾ ಹೀರೋ ನೋಡಿ ಜನ ಬದಲಾವಣೆ ಆಗೋದು ಕಡಿಮೆ ಆಗಿಬಿಟ್ಟಿದೆ. ಪರದೆ ಮೇಲೆ ಒಂದು ರೀತಿ ಇದ್ದು ನಿಜ ಜೀವನದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಇರಬಾರ್ದು. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಹೇಗಿರ್ತಿದ್ರೋ ನಿಜ ಜೀವನದಲ್ಲೂ ಕೂಡ ಅದೇ ರೀತಿ ಇರ್ತಾ ಇದ್ರು ಅಂತ ಹೇಳಿದರು. 2018ನೇ ಸಾಲಿನ ಕರ್ನಾಟಕ ಚಲನಚಿತ್ರ ರಾಜ್ಯ ಪ್ರಶಸ್ತಿ ಇದು. ಆ ಪ್ರಶಸ್ತಿಯಲ್ಲಿ ಹಲವಾರು ವಿಭಾಗಗಳಿವೆ. ಆ ವಿಭಾಗದಲ್ಲಿ ಪುಸ್ತಕಕ್ಕೆ ಕೂಡ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಟ್ಕೊಂಡು ಬಂದಿದ್ದಾರೆ. ಬಹುಶಃ ಇದು 5ನೇ ಪುಸ್ತಕಕ್ಕೆ ಅಂತ ಅವಾರ್ಡ್ ಅಂತ ಅನಿಸುತ್ತೆ. ಇದು ನನ್ನ ಸಿನಿಮಾ ಸಾಹಿತ್ಯ ಕುರಿತಾದ ಮೊದಲನೇ ಪುಸ್ತಕ. ಅಂಬರೀಷ್ ಅವರ ಕುರಿತಾದ ಪುಸ್ತಕ ಇದು. ಅಂಬರೀಷ್ ಅವರ ಬಯೋಗ್ರಫಿ ಇದು. ಈ ಪುಸ್ತಕವನ್ನು ಸಾವನ್ನ ಪ್ರಕಾಶನ ಪಬ್ಲಿಷ್ ಮಾಡಿದ್ದು. ಅವರ ಮತ್ತು ಕಾಂಬಿನೇಷನ್ನ ಸುಮಾರು 4-5 ಪುಸ್ತಕಗಳು ಬಂದಿದೆ. ಇದು ಮೊದಲನೇ ಪುಸ್ತಕ. ಮೊದಲನೇ ಪುಸ್ತಕಕ್ಕೆ ಮೊದಲ ಪ್ರಶಸ್ತಿ ಬಂದಿದ್ದು ತುಂಬ ಖುಷಿ ಆಗ್ತದೆ ಮತ್ತು ತುಂಬ ಹೆಮ್ಮೆಯಿಂದ ಈ ಪ್ರಶಸ್ತಿಯನ್ನು ನಾನು ಸ್ವೀಕಾರ ಮಾಡಿದ್ದೆ.